ಸ್ನೇಹಿತರೆ, ಇವತ್ತೇನಪ್ಪ ವಿಷಯ ಅಂದ್ರೆ ರಜಗಳಿರೋದ್ರಿಂದ ನಮ್ಮ ಅಜ್ಜಿ ಊರಿಗೆ ಬಂದಿದೆ. ಅವ್ರ ಕೈ ತೋಟ ಅಂತ ತೋರಿಸ್ತೀನಿ ಬನ್ನಿ. ಇದು ನೋಡ್ರಿ ಪರಂಗಿ ಗಿಡ, ಇಲ್ಲಿ ಕಟ್ ಮಾಡ್ಬಿಟ್ಟು ನಾನೇ ತಿನ್ನೋ ಡೈಲಿ ತಿಂತೀನಿ. ಕೈ ಬಿಟ್ರೆ ಡೈಲಿ ತಿಂತೀನಿ. ಇಲ್ಲಿ ಹೂ ಗಿಡ ನೋಡ್ರಿ, ಇದೆಲ್ಲ ಡೈಲಿ ಕಟ್ಬಿಟ್ಟು ದೇವ್ರಿಗೆ ಮುಡಿಸ್ತಾರೆ. ಆಮೇಲೆ ಮುಂದೆ ಬಂದ್ರೆ ಹೆಂಗೆ, ಇಲ್ಲಿ ಚಿಲ್ಲಿ ಸಾಂಬಾರ್ಗೆ ಯಾವಾಗ್ಲೂ ಡೈಲಿ ಇಲ್ಲೇ ಕಿತ್ಕೊಂಡು ಹೋಗೋದು. ಇಲ್ಲಿ ಮುಂದೆ ಬಂದ್ರೆ ಇಲ್ಲಿನೂ ಹೂ ಗಿಡ, ಇಲ್ಲಿ ಬದನೆಕಾಯಿ ಗಿಡ, ಇಲ್ಲಿ ಮುಂದೆ ಬಂದ್ರೆ ಹಂಗೆ ನಿಂಬೆಹಣ್ಣು ಗಿಡ, ಚಿಲ್ಲಿ ಸೇಮ್. ಇಲ್ಲಿ ಗೋವಾ ಚೇಪೆ ಹಣ್ಣು, ಇದರಲ್ಲಿ ಮರದಲ್ಲಿ ಯಾವಾಗ್ಲೂ ನಾನೇ ತಿನ್ನೋದು ಚೇಪೆ ಹಣ್ಣು. ನೋಡ್ಕೊಳ್ರಿ, ಇಲ್ಲಿ ನೋಡ್ರಿ, ಇಲ್ಲಿ 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 ಇಂಥ ಸ್ವಲ್ಪ ಕ್ಯಾಮ್ರಾಮನ್ ಇಲ್ಲಿ. ಇದು ಪುದೀನ ಸಾಂಬಾರ್ಗೆ ಯಾವಾಗ್ಲೂ ಇಲ್ಲೇ ಕಿತ್ಕೊಂಡು ಹೋಗೋದು. ಆಮೇಲೆ ಮುಂದೆ ಬಂದ್ರೆ ಹಂಗೆ ಇದು ಹೂ ಗಿಡ. ಇಲ್ಲಿ ನೋಡ್ರಿ ಚೇಪೆ ಹಣ್ಣು ಕಿತ್ತು ಬಿಸಾಕೋದೆ. ನೋಡ್ರಿ ಚೇಪೆ ಹಣ್ಣು ಇನ್ನ ಹಣ್ಣಾಗಿಲ್ಲ, ಏನ್ ಮಾಡಕ್ಕಾಗಲ್ಲ. ಇಲ್ಲಿ ಬಂದ್ರೆ ಹೂ ಗಿಡ, ಇದು ಸೇಮ್ ಎಲ್ಲಾ ಕಟ್ಬಿಟ್ಟು ದೇವ್ರಿಗೆ ಮುಡಿಸ್ತಾರೆ. ಇಲ್ಲಿ ನೋಡಿದ್ರೆ ಕರಿಬೇವು ಸಾಂಬಾರ್ಗೆ ಯಾವಾಗ್ಲೂ ಇಲ್ಲೇ ಎತ್ಕೊಂಡು ಹೋಗೋದು ಅಷ್ಟೇ ಫ್ರೆಂಡ್ಸ್. ಹಾಗೆ ನೋಡ್ರಿ ಇಲ್ಲಿ ತೆಂಗಿನಕಾಯಿ ಗಿಡ, ನಾನು ಹುಟ್ಟಿದಾಗ ಇಟ್ಟಿದಂತೆ. ಇದರಲ್ಲಿ ನಮ್ಮ ಅಜ್ಜಿ ಬೇಸಿಗೆ ರಜಕ್ಕೆ ಬಂದಾಗ ಕಿತ್ಕೊಡ್ತಾರೆ. ಇದರಲ್ಲಿ ನಾನು ಹೊಡ್ಕೊಂಡು ಕುಡಿತೀನಿ, ತುಂಬಾ ಸಿಹಿಯಾಗಿರುತ್ತೆ ಎಳ್ನೀರು. ನಮ್ಮ ಅಜ್ಜಿ ಡೋರ್ ಹೆಂಗಿದೆ, ₹1 ಖರ್ಚಿಲ್ಲ, ಎಲ್ಲಾ ಓಸಿ. ನೋಡ್ರಿ ಇಲ್ಲಿ ಮುಂದೆ ಬಂದ್ಬಿಟ್ಟು ಮಾವಿನಕಾಯಿ ಗಿಡ ಕಿತ್ಕೊಂಡು ತಿಂತಾ ಇದ್ರೆ ಬಾಯಲ್ಲಿ ಬರ್ತಾ ಇರ್ಬೇಕು ನೀರು. ಹಿಂಗೆ ಮುಂದೆ ಬಂದ್ರೆ ನುಗ್ಗೆಕಾಯಿ ಗಿಡ ಇದು. ಇದರಲ್ಲಿ ಸಾಂಬಾರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟ್. ಇವಾಗ ತಾನೇ ಇದರಲ್ಲಿ ಬೋಂಡ ಮಾಡ್ಕೊಟ್ಟಿದ್ರು, ತುಂಬಾ ಟೇಸ್ಟಿ ಆಗಿತ್ತು. ಇದ್ ನೋಡಿದ್ರೆ ಬಾಳೆಹಣ್ಣು ಗಿಡ, ಇಲ್ಲಿ ಬಾಳೆಹಣ್ಣು ಬಿಡುತ್ತೆ, ತಿಂತಾ ಇದ್ರೆ ಮಾತ್ರ ಫುಲ್ಲು ಸ್ವೀಟು, ಮಸ್ತಾಗಿರುತ್ತೆ. ಸಪೋಟ ಗಿಡ, ಇದರಲ್ಲಿ ಬಿಡೋ ಸಪೋಟ ಅಂತೂ ಫುಲ್ಲು ಸ್ವೀಟ್ ಆಗಿರುತ್ತೆ. ಇಲ್ಲೊಂದ್ ಗಿಡ ಇದೆ, ಆಮೇಲೆ ಇಲ್ಲೊಂದ್ ಗಿಡ ಇಕ್ಕವ್ರೆ. ಇಲ್ಲಿ ಕನಕಾಂಬರ ಹೂಗಳು ಎಲ್ಲ ನೋಡ್ಕೊಬೋದು ನೀವು. ಯಾವಾಗ್ಲೂ ಕಿತ್ತಾ ಇರ್ತಾರೆ, ಕಟ್ಬಿಟ್ಟು ದೇವ್ರಿಗೆ ಇಕ್ತಾ ಇರ್ತಾರೆ. ಇದೆಲ್ಲ ಶೋ ಗಿಡಗಳು ನಮ್ಮ ಅಜ್ಜಿ ಇಟ್ಟಿರೋದು. ಮತ್ತಿಲ್ಲಿ ಕೊಡ್ಲೆಲ್ಲ ತಗ್ಲಾಕ್ಸಿದ್ದಾರೆ. ಇಲ್ಲಿ ಬಂದ್ರೆ ನಾವು ಡ್ರ್ಯಾಗನ್ ಹೂವನ್ನು ನೋಡ್ಬೋದು. ಇದು ಒಂದ್ ವರ್ಷ ಆದ್ಮೇಲೆ ಒಂದ್ ಹಣ್ಣನ್ನು ಬಿಡುತ್ತದೆ. ಈ ಗಿಡದಲ್ಲಿ ಬಿಟ್ಟಿರುವ ಡ್ರ್ಯಾಗನ್ ತುಂಬಾ ಸಿಹಿ ಆಗಿರುತ್ತದೆ. ಇಲ್ಲಿ ಬಂದ್ರೆ ನಾವು ದ್ರಾಕ್ಷಿಯನ್ನು ನೋಡ್ಬೋದು. ಈ ದ್ರಾಕ್ಷಿ ಅಂತೂ ನಾನು ಒಂದ್ಸತಿನೂ ತಿಂದೇ ಇಲ್ಲ. ಎಲ್ಲಾ ಗಿಡಗಳು ಶೋ ಗಿಡಗಳೇ. ನೋಡಿ ಇಲ್ಲಿ ಎಲೆ ಗಿಡ ಕಾಣಿಸುತ್ತೆ ನಿಮ್ಗೆ. ಈ ಎಲೆ ಗಿಡದಲ್ಲೇ ನಮ್ಮ ಅಜ್ಜಿ ಯಾವಾಗ್ಲೂನು ಎಲೆ ಅಡಿಕೆ ಹಾಕೋದು. ನಾವು ಬಂದ್ರು ನಾವು ಇದ್ರಲ್ಲೇ ಹಾಕೋದು. ನೋಡಿ ಸ್ನೇಹಿತರೆ, ನಮ್ಮ ಅಜ್ಜಿ ಓಡಾಡೋದಕ್ಕೂ ಜಾಗ ಕೊಟ್ಟಿಲ್ಲ, ಆ ತರ ಗಿಡದನ್ನೆಲ್ಲ ಇಟ್ಟಿದ್ದಾರೆ. ಇದು ಗೌರಿ ಗಿಡ ಅಂತೆ. ಅದಾದ್ಮೇಲೆ ಇದೆಲ್ಲ ಶೋ ಗಿಡಗಳೇ. ನೋಡಿ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ, ಕಲರ್ ಪಿಂಕ್ ಕಲರ್. ಮೆಣಸಿನ್ಕಾಯಿ ಗಿಡ ಇಟ್ಟಿದ್ದಾರೆ. ಎಷ್ಟು ಮೆಣಸಿನ್ಕಾಯಿ ತಿಂತಾರೋ ನಂಗಂತೂ ಗೊತ್ತಿಲ್ಲ. ಇಲ್ಲಿ ನೋಡಿದ್ರೆ ನಮ್ಗೆ ಕನಕಾಂಬರ ಗಿಡ ಸಿಗುತ್ತೆ. ಯಾವಾಗ್ಲೂ ನಮ್ಮ ಅಜ್ಜಿ ಇಲ್ಲೇ ಕಿತ್ಕೊಂಡು ಯಾವಾಗ್ಲೂ ದೇವ್ರಿಗೆ ಹಾಕ್ತಾರೆ. ಇದು ದಾಳಿಂಬೆ ಗಿಡ, ತಿನ್ನಕ್ ತುಂಬಾ ಸಿಹಿ ಆಗಿರುತ್ತೆ, ನೀವ್ ಒಂದ್ಸತಿ ತಿನ್ಲೇಬೇಕು. ಇದೆಲ್ಲಾನು ಕನಕಾಂಬರ ಗಿಡಗಳೇ. ಇದು ದಾಸವಾಳ ಗಿಡ, ದಿನಕ್ಕೆ 10 ದಾಸವಾಳ ಆದ್ರೂ ಬಿಡುತ್ತೆ. ನೋಡಿ ಇಲ್ಲಿ ಕಲರ್ ನೋಡಿ ಮಸ್ತ್ ಇದೆ. ಇದ್ ನೋಡಿದ್ರೆ ಮನಿ ಪ್ಲಾಂಟ್ ಗಿಡ ನೋಡಿ ಎಷ್ಟ್ ಚೆನ್ನಾಗಿದೆ, ಫುಲ್ಲು ಹಬ್ಸಿದ್ದಾರೆ. ಇದೆಲ್ಲ ಶೋ ಗಿಡಗಳೇ. ನೋಡಿ ಇಲ್ಲಿ ಎಲ್ಲ ಎಷ್ಟ್ ನೇತ್ ಹಾಕಿದ್ದಾರೆ, ಒಂದೊಂದು ಒಂದ್ ವೆರೈಟಿ ಇದೆ. ಇಲ್ಲಿ ನೋಡಿ ನಮ್ಮ ಅಜ್ಜಿ ನಾಯಿ ಬೋನು ಬಿಟ್ಟಿಲ್ಲ, ಅದ್ರ ಮೇಲೆ ಕೂಡ ಗಿಡ ಇಟ್ಟಿದ್ದಾರೆ. ಶೋಕೇಸ್ ನ ಬಿಟ್ಟಿಲ್ಲ ನೋಡಿ ಸ್ನೇಹಿತರೆ, ಅದ್ರಲ್ಲೂ ಗಿಡ ಇಟ್ಟಿದ್ದಾರೆ. ಇದ್ರಲ್ಲಿ ಪಾಪ ಎಷ್ಟು ತಣ್ಣಗಿದೆ ಅಂದ್ರೆ ಬೇಸಿಗೆ ಬಂದ್ರೂ ಎಷ್ಟು ತಣ್ಣಗಿರುತ್ತೆ. ಇದೇ ತರ ನಿಮ್ಗೆ ಏನಾದ್ರು ಹೆಚ್ಚಿನ ಕಂಟೆಂಟ್ ಬೇಕಾಗಿದ್ದಾರೆ ನಮ್ಮ ಒಂದ್ ಹೇಳಿ ಎಂಬ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಅಜ್ಜಿ ಹೇಗೆ ಗಿಡಗಿ ಬೆಳೆಸೋರೆ. ಕಡೆಗೆ ನಾಯಿ ಬೋನು ಬಿಟ್ಟಿಲ್ಲ, ನಾಯಿಗೂ ಪ್ರಶಾಂತ್ ಹೋಗಿ ಬಿಟ್ಟಿಲ್ಲ. ಇಲ್ಲಿ ನೋಡಿದ್ರೆ ಟಿವಿ ಕ್ಯಾಬಿನೆಟ್, ಇದ್ರಲ್ಲಿ ಇಟ್ಕೊಂಡ್ ಮನೆ ಒಳಗಡೆ ಇಲ್ಲಿ ಟಿವಿ ಕ್ಯಾಬಿನೆಟ್ ಕಿತ್ಕೊಂಡ್ ಬಂದು ಇಲ್ಲಿ ಗಿಡಗಿ ಇಟ್ಕೊಂಡವ್ರೆ. ಇಲ್ಲಿ ಕಾಂಪೌಂಡ್ ನೋಡ್ಬೋದು ನೀವು, ರೆಡಿ ಮಾಡಿಸ್ತೀವಿ ಅಂದ್ರೆ ಬೇಡ ಗಿಡಗಿ ಇಟ್ಕೋರೆ. ಇದ್ರಲ್ಲೇ ಗೊತ್ತಾಗ್ಬೋದು ನಿಮ್ಗೆ ನೆಕ್ಸ್ಟ್ ಸಾಲ ಬರೋದು ತಿಮ್ಮಕ್ಕ ನಮ್ಮ ಅಜ್ಜಿನೇ ಅಂತ. ಆದ್ರೆ ಈ ಮನೆಯಲ್ಲಿ ಮಾತ್ರ ತುಂಬಾ ತಣ್ಣಗಿರುತ್ತೆ. ನಮ್ಮ ಅಜ್ಜಿ ಮನೆಗೆ ಬರೋಕ್ ನಮ್ಗೆ ತುಂಬಾ ಆಸೆ ಆಗುತ್ತೆ. ಧನ್ಯವಾದ.